ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಸಾಗರ್ ಬ್ಲಾಗ್ಸಿಂದ ಮಾತಾಡ್ತಾ ಇರೋದು. ಇವತ್ತು ಮೌನಿ ಅಮಾವಾಸ್ಯೆಯಂದು ನಾವೊಂದು ಪೂಜೆ ಮಾಡಬೇಕು. ಅದೇನಂತಂದರೆ ಮೌನಿ ಅಮಾವಾಸ್ಯೆಯಂದು ಸಾಂಬ್ರಾಣಿ ಧೂಪಕ್ಕೆ ಕೆಲವು ವಸ್ತುಗಳನ್ನು ಹಾಕಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಬೇಕು ಅಂತಂದರೆ ಕರ್ಪೂರ 2, ಲವಂಗ 21, ಪಲಾವ್ ಎಲೆ 1, ಸಾಂಬ್ರಾಣಿ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾವು ದೇವ್ರಿಗೆ ಹಾಕ್ಬಿಟ್ಟು ಮನೆಗೆಲ್ಲ ಕೊಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ರೀತಿ ಅಮಾವಾಸ್ಯೆ ದಿನ ಎಲ್ಲರೂ ಮಾಡಿ ಮನೆಗೆಲ್ಲ ಕೊಡಿ, ರೂಮ್ಗೆಲ್ಲ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ. ದೇವಸ್ಥಾನಕ್ಕೆ ಹೋದ್ವಿ, ಮಹದೇಶ್ವರನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಉತ್ಸವ ನಡೀತಿತ್ತು, ಅದಕ್ಕೆ ನಮ್ಮ ಯಜಮಾನ್ರು ಜಾಯ್ನ್ ಆದರು. ಉತ್ಸವ ಎಲ್ಲ ಮುಗ್ದಾದ್ಮೇಲೆ ನಂತರ ಪ್ರಸಾದ ವಿನಿಯೋಗ ಇತ್ತು. ಪ್ರಸಾದ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ಬಂದ್ವಿ ಫ್ರೆಂಡ್ಸ್. ಯಾವುದೇ ಒಂದು ನಾವು ಇದು ಮಾಡಬೇಕು ಅಂತಂದ್ರೂ ಒಂದು ಅಮಾವಾಸ್ಯೆ ದಿನ ಒಂದು ಪೂಜೆಗೆ ಅಂತ ದೇವಸ್ಥಾನಕ್ಕೆ ಅಂತ ಹೋಗೋದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಹೋಗಿ ಮಹಾಮಂಗಳಾರತಿನೇ ನಡೀತಿತ್ತು ಫ್ರೆಂಡ್ಸ್. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸುಮಾರು 1-2 ಗಂಟೆ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ. ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.